ನಿಂತಿರೋರು, ಕರ್ನಾಟಕದ ಪರವಾಗಿರೋರು ಯಡಿಯೂರಪ್ಪನವರ ಸರ್ಕಾರದಿಂದ ಯಾರಿದ್ರು ಅಡ್ವೈಸರು ಅವರೇ ಇದ್ದಾರೆ, ವಕೀಲರು ಯಾರಿದ್ದಾರೆ ಅವರೇ ಇದ್ದಾರೆ. ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನೋ ಬದಲಾಯಿತು ಅನ್ನೋ ಬಿಜೆಪಿಯ ವಾದ ಸುಳ್ಳು. ವಿ ಆರ್ ಆಸ್ ಆಕ್ಟಿವ್ ಆಸ್ ಬಿಜೆಪಿ ವಾಸ್. ಇದೆ ಕಾಂಗ್ರೆಸ್ನ ವಾದ. ವೆರಿ ಸಿಂಪಲ್ ಇದೆ ಸ್ಮಿತಾ. ಏನಂತ ಹೇಳಿದ್ರೆ, ಯಾಕೆ ನಾವು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬ್ಲೇಮ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬ್ಲೇಮ್ ಮಾಡಬೇಕು ಅಂತ ಮಾಡ್ತಾ ಇಲ್ಲ, ಫ್ಯಾಕ್ಟ್ ಬೇಸ್ಡ್ ಬ್ಲೇಮ್ ಮಾಡ್ತಾ ಇದೀವಿ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್, ತಮಿಳುನಾಡು ಯಾವಾಗಿಂದ ಲೆಟರ್ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತು? ಯಾಕೆ ಅಂತ ಹೇಳಿದ್ರೆ, ಡಿಸೆಂಬರ್ 5ನೇ ತಾರೀಕು 2025ರಲ್ಲಿ ಕ್ಲಿಯರ್ ಕಟ್ ಆಗಿ ಒಂದು ವರದಿ ಬಂತು. ಏನು ಅಂದ್ರೆ 2026-27 ಡ್ರೌಟ್ ಇಯರ್ ಆಗಿರ್ತದೆ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ವರದಿ ಬಂತು. ಅದಕ್ಕಿಂತ ಮುಂಚೆ ಅದಾದ್ಮೇಲೂ ಸಹ ಮೇ 2025 ಒಂದು ಲೆಟರ್ನ ಬರೀತಾರೆ ತಮಿಳುನಾಡಿನಲ್ಲಿದ್ದಂತ ಸರ್ಕಾರ. ಡಿಸೆಂಬರ್ 2025 ಈ ವರದಿ ಬಂದ್ಮೇಲೆ ಒಂದು ಲೆಟರ್ ಬರೀತಾರೆ. ಮಾರ್ಚ್ 2026 ಒಂದು ಲೆಟರ್ ಬರೀತಾರೆ. ಮೇ 2, 2026 ಸರ್ಕಾರ ಚುನಾವಣೆ ಸಂದರ್ಭದಲ್ಲಿದ್ದಾಗೂ ಸಹ ಅಧಿಕಾರಿಗಳು ಲೆಟರ್ ಬರೀತಾರೆ. ಏನು ಅಂತ ಹೇಳಿದ್ರೆ, ನಮಗೆ ಕಾವೇರಿ ಟ್ರೈಬ್ಯುನಲ್ ಅಲ್ಲಿ ಈ ಸತಿ ನೀರನ್ನ ಸರಿಯಾಗಿ ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ದು ಡ್ರೈ ಇಯರ್ ಅಂತ ಅಂದ್ಬಿಟ್ಟು ತಮಿಳುನಾಡು ಲೆಟರ್ ಬರೀತಾರೆ. ಆದ್ರೆ ಕರ್ನಾಟಕದವರು ಯಾವತ್ತೂ ಸಹ ಈ ಲೆಟರ್ಸ್ಗೆ ರೆಸ್ಪಾಂಡ್ ಮಾಡಲಿಲ್ಲ ಅಥವಾ ಲೆಟರ್ ಬರೀತಕ್ಕಂತ ಕೆಲಸ ಮಾಡಲಿಲ್ಲ. ಒಂದು. ಎರಡನೇದು, ಕರ್ನಾಟಕ ಯಾವುದೇ ಸರ್ಕಾರಗಳಿದ್ದು. ಅದಾದ್ಮೇಲೆ ಇದು ಡ್ರೌಟ್ ಸಿಚುಯೇಷನ್ ಏನಿದೆ, ಈ ಡ್ರೌಟ್ ಸಿಚುಯೇಷನ್ ಇದು ಪರ್ಸಿಸ್ಟೆಂಟ್ ಆಗಿ ಬಂದಿರತಕ್ಕಂತಹ ವಿಚಾರ. ಅಂದ್ರೆ ಹೌದು, ಲಾಸ್ಟ್ ಇಯರ್ ಮಳೆ ಬಂದಿದ್ದು ಜಾಸ್ತಿ. ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ನಾವ್ ಏನ್ ನೋಡ್ತಿದೀವಿ, 3ರಿಂದ 4ನೇ ವರ್ಷಕ್ಕೆ ಒಂದು ದೊಡ್ಡ ಡ್ರೌಟ್ ಇಯರ್ ಬರ್ತಿರತಕ್ಕಂಥ ನೋಡಿದ್ದೇವೆ, ಗಮನದಲ್ಲಿದೆ. ಅದಾದ್ಮೇಲೆ ಇನ್ನೂ ಒಂದು ಡೇಟಾ, ಈ ಡೇಟಾ ಪಾಯಿಂಟ್ 1990 ಅಂತ ನಾನು ಇಟ್ಕೊಳ್ತಾ ಇದ್ದೀನಿ. 2012ವರೆಗೂ 28% ಸ್ಟ್ರೀಮ್ ಫ್ಲೋ ಕಡಿಮೆ ಆಗಿರತಕ್ಕಂಥದ್ದು ಕಾವೇರಿ ಡೆಲ್ಟಾ ಅಥವಾ ಕಾವೇರಿ ಬೇಸನ್ ಅಲ್ಲಿ. ಅದಾದ್ಮೇಲೆ ಇನ್ನೂ ಒಂದು ಅದೇ ವರದಿನಲ್ಲಿ ಹೇಳ್ತಾರೆ 3.5% ಎವ್ರಿ ಇಯರ್ 2026ರಿಂದ 2050 ಮಧ್ಯದಲ್ಲಿ ಕಡಿಮೆ ಆಗುತ್ತೆ ಆನ್ಯಲಿ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ? ಗ್ಲೋಬಲ್ ವಾರ್ಮಿಂಗು ಮತ್ತು ಕಾವೇರಿ ಡೆಲ್ಟಾದಲ್ಲಿ ಯಾವ ರೀತಿ ಕಮರ್ಷಿಯಲ್ ಚಟುವಟಿಕೆಗಳು ಮತ್ತು ಇಂಡಸ್ಟ್ರಿಯಲೈಸೇಷನ್ ಆಗ್ತಿದೆ, ಹಾಗೇನೇ ರೆಸಿಡೆನ್ಷಿಯಲ್ ಆಕ್ಟಿವಿಟೀಸ್ ಏನಾಗ್ತಿದೆ ಇದರಿಂದ ಅಂತ ಹೇಳಿ ವರದಿ ಬರ್ತಾ ಇದೆ. ಅದರಿಂದಾಗಿ ಯಾವ ರೀತಿ ಸರ್ಕಾರ ಕ್ರಮ ಕೈಗೊಂಡಿದೆ ಅಂತಕ್ಕಂತಹ ಪ್ರಶ್ನೆ ನಂದು ನೇರ ಪ್ರಶ್ನೆ. ಇವತ್ತು ಅಂದಿನ ನೀರಾವರಿ ಸಚಿವರಾಗಿದ್ದಂತ ಇಂದಿನ ಮುಖ್ಯಮಂತ್ರಿ ಆಗಿರತಕ್ಕಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಇವತ್ತಿನ ನೀರಾವರಿ ಆಸಕ್ತಿ ಇಲ್ಲದೆ ಇದ್ರು ಸಹ ನಾನು ನೀರಾವರಿ ಸಚಿವ ಅಂತ ಹೇಳ್ಕೊಳ್ಳಕ್ಕೆ ಇರ್ತಕ್ಕಂಥ ರಾಮಲಿಂಗಾರೆಡ್ಡಿ ಪ್ರಶ್ನೆ ಕೇಳಿಸ್ಕೊಂಡ್ಬಿಡಿ. ತಮಿಳುನಾಡಿನಿಂದ ಪತ್ರ ಬರೀತಿದ್ದಾರೆ, ಪ್ರೆಷರ್ ಇದೆ, ಆಯ್ತು ಒಪ್ಕೊಳ್ಳೋಣ. ಬಟ್ CWRC, CWMA ಇದೆರಡೂ ಕೂಡ ಡಿಸಿಷನ್ ತಗೊಳ್ಳೋದು ತಮಿಳುನಾಡಿನಿಂದ ಲೆಟರ್ ಬರೆದ್ರ ಅಥವಾ ಕರ್ನಾಟಕದಿಂದ ಲೆಟರ್ ಬರೆದ್ರ ಅನ್ನೋದ್ರ ಆಧಾರದ ಮೇಲೂ ಅಥವಾ ವಸ್ತು ಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಆಧಾರದ ಮೇಲೇನು? ಎಕ್ಸಾಕ್ಟ್ಲಿ ಕರೆಕ್ಟ್ ಪ್ರಶ್ನೆ ನಾನು ಉತ್ತರ ಕೊಡ್ತಾ ಇದ್ದೆ. ಏನು ಅಂತ ಹೇಳಿದ್ರೆ, ದೇರ್ ಆರ್ 3 ಕೈಂಡ್ ಆಫ್ ಕಂಡೀಷನ್ಸ್. ಒಂದು ಎಕ್ಸೆಸ್ ಮಳೆ ಇದ್ದಾಗ ಆ ಒಂದು ಕಂಡೀಷನ್, ಅದಾದ್ಮೇಲೆ ನಾರ್ಮಲ್ ಮಳೆ ಇದ್ದಾಗ ಒಂದು ಕಂಡೀಷನ್, ಅದಾದ್ಮೇಲೆ ಡ್ರೌಟ್ ಸಿಚುಯೇಷನ್ ಇದ್ದಾಗ ಇನ್ನೊಂದು ಕಂಡೀಷನ್. ಈಗ ಡ್ರೌಟ್ ಸಿಚುಯೇಷನ್ ಇದ್ದಾಗ ಏನು ನಮಗೆ ವರ್ಡಿಕ್ಟ್ ಬಂತು ಅಂದ್ರೆ 2007, ತದನಂತರದಲ್ಲಿ 2013, ತದನಂತರದಲ್ಲಿ ಬಂದಂತಹ ವರ್ಡಿಕ್ಟ್ 2018ರಲ್ಲೂ ಬಂದಿರತಕ್ಕಂಥ ವರ್ಡಿಕ್ಟ್ ಏನಿದೆ, ಈ ಮೂರಲ್ಲೂ ಸಹ ಎಲ್ಲೂ ಸಹ ಮಂತ್ಲಿ ವೈಸ್ ಡಿಸ್ಟ್ರಿಬ್ಯೂಷನ್ ಕರ್ನಾಟಕಕ್ಕೆ ಏನು ಅಂತ ಹೇಳಿಲ್ಲ. ತಮಿಳುನಾಡಿಗೆ ಹೇಳಿದ್ದಾರೆ 1ನೇ ಪಾಯಿಂಟ್, 2ನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಒಂದು ನಿಮಿಷ ಡ್ರೌಟ್ ಸಿಚುಯೇಷನ್ ಇದ್ದಾಗ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗಬೇಕು ಅಂತ ಹೇಳಿ ಯಾವುದೇ ವರ್ಡಿಕ್ಟ್ ಅಲ್ಲೂ ಸಹ ಹೇಳಿಲ್ಲ. ಕರ್ನಾಟಕದಲ್ಲಿ ಇದ್ದಂತಹ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ ಯಾರೂ ಸಹ ಇದರ ಬಗ್ಗೆ ಮಾತಾಡಿ ಕೋರ್ಟ್ ನಲ್ಲಿ ಅಬ್ಜೆಕ್ಷನ್ ಹಾಕಿ ನಾವು ಇದರ ಬಗ್ಗೆ ಸೀರಿಯಸ್ ಅಬ್ಜೆಕ್ಷನ್ ಇದೆ ನಮಗೆ, ಯಾಕೆಂದ್ರೆ ಡೌಟ್ ಸಿಚುಯೇಷನ್. ತಮಿಳುನಾಡು ಏನ್ ಹೇಳುತ್ತೆ, ಪರ್ಸೆಂಟೇಜಸ್ ಕಡಿಮೆ ಮಾಡ್ಬಿಡಿ. ಪರ್ಸೆಂಟೇಜಸ್ ಕಡಿಮೆ ಮಾಡ್ಬಿಟ್ರೆ ಇಲ್ಲಿನ ಬೇಕಾಗಿರ್ತಕ್ಕಂಥದ್ದು ಡೆಡ್ ಸ್ಟೋರೇಜ್ ಬೇಕು, ತದನಂತರದಲ್ಲಿ ಕುಡಿಯೋ ನೀರಿಗೆ ಬೇಕು. ಆಮೇಲೆ ಬೆಂಗಳೂರಿನ ನಗರೀಕರಣ ಏನಾಗ್ತಿದೆ ಅಂತ ಹೇಳಿದ್ರೆ, ನಿಮಗೆ ಇದ್ದಂತ ಇದು ಬಂದಿದ್ದ ಯಾವಾಗ ಜಡ್ಜ್ಮೆಂಟ್, ಬೆಂಗಳೂರಲ್ಲಿ 60 ಲಕ್ಷ ಪಾಪ್ಯುಲೇಷನ್ ಇತ್ತು, 50 ರೆಕಾರ್ಡೆಡ್ ಪಾಪ್ಯುಲೇಷನ್ 1.4 crores. ಅದು ವೋಟರ್ಸ್ ಲಿಸ್ಟ್. ವೋಟರ್ಸ್ ಬಿಟ್ ಲಿಸ್ಟ್ ನೋಡಿದ್ರೆ ನಿಮ್ಗೆ 2 ಕೋಟಿ ಪಾಪ್ಯುಲೇಷನ್ ಇರ್ತಕ್ಕಂಥದ್ದು. ಇಷ್ಟ ಪಾಪ್ಯುಲೇಷನ್ ಇದ್ದಾಗ ಕುಡಿಯೋ ನೀರನ್ನ ಇವತ್ತು 94 feet ಸ್ಟೋರೇಜ್ ಇದ್ರೂ ಸಹ ನಾವು ನೀರನ್ನ ರೈತರಿಗೆ ಕೊಡ್ತಾ ಇಲ್ಲ. ಕ್ರಾಪ್ಸ್ ಎಷ್ಟು ಗ್ರೋ ಮಾಡಿದೀವಿ ಅಂತ ಹೇಳಿದ್ರೆ 5% ಗ್ರೋ ಹಾಕಿದೆ, ಅಂದ್ರೆ 5% ಮಾತ್ರ ಸ್ವಿಂಗ್ ಆಗಿರ್ತಕ್ಕಂಥದ್ದು. ಅಂದ್ರೆ ಏನಂತ ಹೇಳಿದ್ರೆ ಸರ್ಕಾರ ಒಂದು ಮುಂದಾಲೋಚನೆ ಮಾಡಬೇಕು. ಮುಂದಾಲೋಚನೆ ಮಾಡೋದ್ರಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಅಥವಾ ಆಸಕ್ತಿ ಇದ್ದೋ ಬೇಕು ಅಂತ ತೆಗೆದುಕೊಂಡಿದಂತ ಡಿ ಕೆ ಶಿವಕುಮಾರ್ ಅವರು ಇಬ್ರು ಸಹ ಇದರ ಬಗ್ಗೆ ಯಾವುದೇ ರೀತಿ ಕಾಳಜಿ ವಹಿಸಿಲ್ಲ ಅಂತಕ್ಕಂಥದ್ದು. ನಿನ್ನೆ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗದ ರೈತರು ಹಾಗೆ ಕನ್ನಡ ಪರ ಸಂಘಟನೆಯವರು ಲಾಲಿಪಾಪ್ಗಳನ್ನ
ಹಂಚಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ರು. ಯಾಕೆ ನಿಮ್ ಉತ್ತರ ಆದ್ಮೇಲೆ ನಟರಾಜ್ ಗೌಡರು ಇದಕ್ಕೆ ಉತ್ತರ ಕೊಡಬೇಕು. ಪೆನ್ನು ಪೇಪರ್ ಕೇಳಿದ್ರು ಡಿ ಕೆ ಶಿವಕುಮಾರ್ ಅವರು, ಈ ಭಾಗದ ಜನರ ಬದುಕನ್ನ ಹಸನು ಮಾಡ್ತೀನಿ ನಾನೊಬ್ಬ ಒಕ್ಕಲಿಗ ನಾಯಕನಾಗಿ ಅಂತ ಹೇಳಿ. ಆದ್ರೆ ಇಲ್ಲಿ ಒಕ್ಕಲಿಗರು ಅಂದ್ರೆ ಅನ್ನದಾತರು, ಅವರಿಗೆ ಬರೆ ಎಳೆಯುವಂತಹ ನಿರ್ಧಾರಗಳು ಕಾವೇರಿ ವಿಚಾರದಲ್ಲಿ ಆಗ್ತಾ ಇದ್ರು. ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ. ಈ ಪೆನ್ನು ಪೇಪರ್ ಕೊಟ್ಟುಬಿಟ್ಟು ನಮ್ಮ ಹತ್ರ ಇಸ್ಕೊಂಡ್ಬಿಟ್ಟು ಲಾಲಿಪಾಪ್ ಕೊಟ್ಬಿಟ್ರು ನಮ್ಗೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈಗ ಜವಾಬ್ದಾರಿ ಕೇವಲ ಕಾಂಗ್ರೆಸ್ ಪಕ್ಷದ ಮಾತ್ರನಾ ಸರ್? ಜೆಡಿಎಸ್ ಪಕ್ಷ, ರೈತರ ಪರವಾಗಿ ನಿಲ್ಲೋ ಪಕ್ಷ, ರೆಪ್ರೆಸೆಂಟೇಟಿವ್ ಆಗಿ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ, ಅವ್ರ ಕಡೆಯಿಂದ ಪ್ರಯತ್ನ ಏನಾಯ್ತು? ನೋಡಿ ಸ್ಮಿತಾ, ಈಗಾಗಲೇ ಕುಮಾರಣ್ಣ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಹ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಇವತ್ತು ಏನು ಫೇಲ್ಯೂರ್ ಆಗಿದ್ದೀವಿ, ಯಾಕೆ ಫೇಲ್ಯೂರ್ ಆಗಿದ್ದೀವಿ, ತಮಿಳುನಾಡಿಗೆ ಯಾಕೆ ಅವರು ಇದನ್ನ ಪಡ್ಕೊಂಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಇವತ್ತು ಲಾಲಿಪಾಪ್ ಬಿಡಿ, 2023-24 ಸಾಲಿನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣನೇ ಅವರ ಅದೃಷ್ಟವೋ ಏನೋ ಗೊತ್ತಿಲ್ಲ, ಮಳೆ ಉಳಿದ್ಬಿಡ್ತು. ಅದೇನು ಸಿದ್ದರಾಮಯ್ಯನವರು ಎಲ್ಲರನ್ನ ಕಟ್ಕೊಂಡು ಅವ್ರ ಪಕ್ಷದವ್ರನ್ನ ಕರ್ಕೊಂಡೋಗಿ ಬಾಗಿನವನ್ನ ಬಿಟ್ರು. ಖುಷಿ ಅಲ್ಲಿಗೆ ಮೈ ಮರ್ತು ಬಿಟ್ರು 3 ವರ್ಷ. ಅವತ್ತೇನು ಖುಷಿ ಇತ್ತು ಅವ್ರ ಕಣ್ಣಲ್ಲಿ, ಅವತ್ತೇನು ಆಸೆಗಳಿತ್ತು. ಕಾವೇರಿ ತುಂಬಿಟ್ಟಿದ್ದಾಳೆ, ಕಬಿನಿ, ಕಾವೇರಿ, ಹೇಮಾವತಿ ಎಲ್ಲ ತುಂಬಿ ಆರಂಗಿಗೆ ಹೋಗಿ ಬಿಟ್ಟಿದ್ದೆ. ಆದ್ರೆ 3 ವರ್ಷದಲ್ಲಿ ಇದೆಯಲ್ಲ, ಇದೇ ಆಗುತ್ತೆ ಅಂತ ಗೊತ್ತಿತ್ತಾ ಇವರಿಗೆ? ಇವತ್ತು ಅನುಭವಿಸ್ತಾ ಇದ್ದಾರೆ. ಇದು ಕೊನೆ ಯಾರು ಅನ್ನೋದನ್ನ ಜನ ಹೇಳ್ತಾರೆ.